ಎಲ್ಲರಿಗೂ ನಮಸ್ಕಾರ. ರುಚಿ ಅಡುಗೆಗೆ ಸ್ವಾಗತ. ಇವತ್ತು ನಾನು ಬೇಸಿಗೆಯಲ್ಲಿ ತಿನ್ನಬೇಕಾದಂಥ ತಂಪಾಗಿರುವ ಮತ್ತು ರುಚಿಯಾಗಿರೋ ದಹಿ ವಡೆ ಮಾಡಿ ತೋರಿಸ್ತಾ ಇದ್ದೀನಿ. ಇದು ತುಂಬಾ ಚೆನ್ನಾಗಿರುತ್ತೆ. ಇದನ್ನು ನಾನು ಹೇಗೆ ಮಾಡ್ತೀನಿ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಫಸ್ಟಿಗೆ ಉದ್ದಿನ ಬೇಳೆನ ಸುಮಾರು 4 ಗಂಟೆಗಳ ಕಾಲ ನೆನೆಸಿ ಇಟ್ಕೊಳ್ಬೇಕು. ಮಿನಿಮಮ್ ಅಂದರೆ ಸಾಧ್ಯವಾದರೆ ರಾತ್ರಿ ಇಡೀ ನೆನೆಸಿಟ್ರೂ ತೊಂದರೆ ಇಲ್ಲ, ಚೆನ್ನಾಗೇ ಬರುತ್ತೆ ಇದು. ಇವಾಗ ನಾನು ಉದ್ದಿನ ಬೇಳೆನ ನೆನೆಸಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಒಂದು ಜಾರಿಗೆ ಉದ್ದಿನ ಬೇಳೆನ ಹಾಕ್ಕೊಂಬಿಟ್ಟು ಚೆನ್ನಾಗಿ ನೈಸಾಗಿ ರುಬ್ಕೊಳ್ಬೇಕು. ಇದನ್ನು ಸ್ವಲ್ಪ ತರಿ ಇದ್ದರೆ ತೊಂದರೆ ಇಲ್ಲ, ನಡೆಯುತ್ತೆ. ನೋಡಿ, ಇವಾಗ ಸ್ವಲ್ಪ ನೀರನ್ನ ಮಿಕ್ಸ್ ಮಾಡ್ತಾಯಿದ್ದೀನಿ ನಾನು. ತುಂಬ ನೀರು ಹಾಕೋದು ಬೇಡ, ಸ್ವಲ್ಪ ಗಟ್ಟಿಗೆ ಇರಬೇಕು ಇದು ಬ್ಯಾಟರು. ನೋಡಿ, ನಾನು ರುಬ್ಕೊಂಡಿದ್ದನ್ನ ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಬೌಲಿಗೆ ಹಾಕ್ಕೊಂಡಾದಮೇಲೆ ಒಂದೇ ಡೈರೆಕ್ಷನಲ್ಲಿ ಚೆನ್ನಾಗಿ ಇದನ್ನು ಬೀಟ್ ಮಾಡ್ಕೊಳ್ಬೇಕು. ಈ ಥರ ಬೀಟ್ ಮಾಡ್ಕೊಳ್ಳೋದ್ರಿಂದ ವಡೆ ತುಂಬಾ ಚೆನ್ನಾಗೇ ಬರುತ್ತೆ. ಒಂದು 2-3 ನಿಮಿಷನಾದರೂ ಈ ಥರ ಮಾಡ್ಕೊಳ್ಬೇಕು. ನೋಡಿ, ನಾನು ಹಾಕಿದಾಗ ಎಷ್ಟಿತ್ತು ಅಲ್ವಾ ಹಿಟ್ಟು. ಇವಾಗ ನೋಡಿ, ಬೀಟ್ ಮಾಡಿದ್ಮೇಲೆ ಎಷ್ಟು ಚೆನ್ನಾಗಿ ಸ್ಮೂತಾಗಿ ಬಂದಿದೆ ಮತ್ತು ಜಾಸ್ತಿನೂ ಅನಿಸ್ತಾ ಇದೆ ಅಲ್ವಾ. ನೋಡಿ, ಇವಾಗ ಇಷ್ಟ ಆದರೆ ಸಾಕು ಬೀಟ್ ಮಾಡಿದ್ದು. ನೀವು ಹಿಟ್ಟಿನ ಹದ ಸರಿ ಇದೆ ಅಂತ ಚೆಕ್ ಮಾಡೋದಕ್ಕೆ ಒಂದು ಬೌಲಲ್ಲಿ ನೀರು ತೊಗೊಂಬಿಟ್ಟು ಸ್ವಲ್ಪ ಹಿಟ್ಟನ್ನು ಹಾಕಿದ್ರೆ ಅದು ತೇಲಬೇಕು. ಕೆಳಗಡೆ ಹೋಗಿ ಕೂತ್ಕೊಂಡ್ರೆ ಅದು ಹಿಟ್ಟಿನ ಹದ ಸರಿ ಇಲ್ಲ ಅಂತ. ನೋಡಿ, ತೇಲ್ತಾ ಇದೆ ಅಲ್ವಾ. ಇವಾಗ ಇದು ವಡೆ ಹಿಟ್ಟು ತುಂಬಾ ಚೆನ್ನಾಗಿ ರೆಡಿಯಾಗಿದೆ ಅಂದ್ಬಿಟ್ಟು ಇವಾಗ ಇದಕ್ಕೆ ಸಣ್ಣದಾಗಿ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು ಮತ್ತು ಸಣ್ಣದಾಗಿ ಹೆಚ್ಚಿರೋ ಹಸಿಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಖಾರಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿನ ಹಾಕ್ಕೊಳ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. 1/4 ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ದರೆ ಅಜ್ವಾಯಿನ್ ಬೇಕಾದರೂ ಹಾಕ್ಕೊಳ್ಬೋದು. ಇದನ್ನೆಲ್ಲ ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣಂತೆ 1 ನಿಮಿಷದ ಕಾಲ. ಯಾಕಂದರೆ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಅಲ್ವಾ, ಹಾಗಾಗಿ. ಈಗ 1 ನಿಮಿಷ ಆಗಿದೆ, ನಾನು ಕಲಿಸ್ಕೊಂಡು. ಇವಾಗ ಇದು ರೆಡಿ ಇದೆ. ಇವಾಗ ವಡೆ ಕರಿಯೋಣ. ಒಂದು ಬಾಣಲೆಗೆ ಎಣ್ಣೆ ಹಾಕಿ ಬಿಸಿ ಇಟ್ಟಿದ್ದೆ ನಾನು. ಸ್ವಲ್ಪ ಕೈಗೆ ನೀರು ಹಚ್ಕೊಂಡ್ಬಿಟ್ಟು ವಡೆಗಳ್ನ ಬಿಡಬೇಕು. ಸ್ವಲ್ಪ ಸಣ್ಣದಾಗೆ ಬಿಡಿ, ಅದು ಸ್ವಲ್ಪ ಜಾಸ್ತಿ ಉಪ್ಕೊಳ್ಳುತ್ತೆ. ನೋಡಿ, ನಾನು ಸಣ್ಣದಾಗೆ ಬಿಟ್ಟಿದ್ದೆ. ಇವಾಗ ಎಷ್ಟು ಚೆನ್ನಾಗಿ ಅದು ದೊಡ್ಡದಾಗಿದೆ ಅಲ್ವಾ. ಮತ್ತು ಫ್ಲೇಮ್ ಕೂಡ ಮೀಡಿಯಮಲ್ಲಿರಬೇಕು. ಹೈ ಫ್ಲೇಮ್ ಆಗಲಿ ಲೋ ಫ್ಲೇಮ್ ಆಗಲಿ ಬೇಡ, ಮೀಡಿಯಮ್ ಇದ್ದರೆ ಸಾಕು. ಇವಾಗ ನೋಡಿ, ಒಂದು ಸೈಡು ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಇನ್ನೊಂದು ಸೈಡು ತಿರುವಾಕ್ಕೊಳ್ಳೋಣಂತೆ. ನಿಧಾನವಾಗಿ ಎರಡೂ ಸೈಡನ್ನು ತಿರುವಾಕ್ಕೊಳ್ಳಿ. ಈ ಥರ ವಡೆ ಚೆನ್ನಾಗಿ ಬರಬೇಕು ಅಂದರೆ ನೀವು ಹಿಟ್ಟಿನದ ಚೆನ್ನಾಗಿರಬೇಕು ಮತ್ತು ಚೆನ್ನಾಗಿ ಬೀಟ್ ಮಾಡ್ಕೊಳ್ಬೇಕು. ನೀವು ಎಷ್ಟು ಚೆನ್ನಾಗಿ ಬೀಟ್ ಮಾಡ್ಕೊಳ್ತೀರ ಅಷ್ಟು ಚೆನ್ನಾಗಿ ವಡೆ ರೆಡಿಯಾಗಿ ಬರುತ್ತೆ. ಇವಾಗ ಎರಡೂ ಸೈಡು ಚೆನ್ನಾಗಿ ಫ್ರೈ ಆಗಿದೆ. ಇದನ್ನು ತೆಕ್ಕೊಂಬಿಡೋಣಂತೆ ಒಂದು ಪ್ಲೇಟಿಗೆ. ವಡೆನ ತೆಕ್ಕೊಂಡಾದ್ಮೇಲೆ ಬಿಸಿ ಇರುವಾಗಲೇ ನಾವು ದಹಿ ವಡೆ ಮಾಡೋದಕ್ಕೆ ಬರೋದಿಲ್ಲ. ಹಾಗಾಗಿ ಒಂದು ಬೌಲಿಗೆ ಉಗುರು ಬೆಚ್ಚಗಿನ ನೀರನ್ನು ಹಾಕ್ಕೊಳ್ಬೇಕು. ತುಂಬ ತಣ್ಣನೆ ನೀರು ಅಲ್ಲ, ತುಂಬ ಬಿಸಿಯಾಗಿರೋ ನೀರೂ ಅಲ್ಲ. ಉಗುರು ಬೆಚ್ಚಗಿನ ನೀರನ್ನು ಒಂದು ಬೌಲಿಗೆ ಹಾಕ್ಕೊಂಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ಬೇಕು. ವಡೆಯಲ್ಲೂ ಉಪ್ಪು ಹಾಕಿರ್ತೀವಿ ನಾವು, ಹಾಗಾಗಿ ಇದಕ್ಕೆ ಮಾತ್ರ ಉಪ್ಪನ್ನು ಹಾಕ್ಕೊಳ್ಬೇಕು. ಉಪ್ಪು ಜಾಸ್ತಿ ಆಗಿಬಿಟ್ರೆ ಮತ್ತು ವಡೆ ತಿನ್ನೋದಕ್ಕೆ ಬರೋದಿಲ್ಲ. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಇಂಗನ್ನು ಹಾಕ್ಕೊಳ್ಬೇಕು. 1 ಚಿಟಿಕೆ ಅಥವಾ 2 ಚಿಟಿಕೆಯಷ್ಟು ಇಂಗನ್ನು ಹಾಕ್ಕೊಳ್ಬೇಕು. ಇದನ್ನೇ ಯಾಕೆ ಹಾಕ್ಕೊಳ್ತೀವಿ ಅಂದರೆ ಡೈಜೆಷನ್ಗೆ ಅನುಕೂಲ ಆಗಲಿ ಅಂದ್ಬಿಟ್ಟು, ಮತ್ತು ಒಳ್ಳೆ ಫ್ಲೇವರ್ ಸಿಗುತ್ತೆ ವಡೆಯಲ್ಲಿ. ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ನಾವು ಕರೆದು ಇಟ್ಕೊಂಡಿದ್ದೀವಲ್ಲ ವಡೆನ, ಅದನ್ನು ಇದರೊಳಗಡೆ ಹಾಕ್ಕೊಳ್ಬೇಕು. ಮಾಡಿರೋ ಎಲ್ಲ ವಡೆನೂ ಒಂದೇ ಸತಿ ಹಾಕ್ಕೊಳ್ಳೋದಕ್ಕೆ ಹೋಗೋದು ಬೇಡ. ಆವಾಗ ತಿನ್ನೋದಕ್ಕೆ ಎಷ್ಟು ಬೇಕೋ ಅಷ್ಟು ವಡೆಗಳು ಮಾತ್ರ ನೆನೆಸ್ಕೊಂಡು ನೀವು ಇಟ್ಕೊಂಡ್ರೆ ಸಾಕು. ಬೇಕಾದಾಗ ನೆನೆಸ್ಕೊಂಡ್ಬಿಟ್ಟು ನೀವು ವಡೆನ ರೆಡಿ ಮಾಡ್ಕೊಳ್ಬೋದು. ಇವಾಗ ನಾನು 8 ವಡೆನ ಹಾಕಿ ನೆನೆಸಿ ಇಟ್ಟಿದ್ದೀನಿ. ಒಂದು 15 ನಿಮಿಷಗಳ ಕಾಲ ಒಂದು ಲಿಡ್ ಮುಚ್ಚಿಬಿಟ್ಟು ಹಾಗೆ ಇಟ್ಬಿಡೋಣಂತೆ. 15 ನಿಮಿಷ ಆದಮೇಲೆ ತೆಗೆದು ನೋಡ್ತಾ ಇದ್ದೀನಿ. ನೋಡಿ, ನೀರಲ್ಲಿ ನೆಂದ್ಬಿಟ್ಟು ವಡೆ ಚೆನ್ನಾಗಿ ಸ್ಮೂತಾಗಿ ರೆಡಿಯಾಗಿದೆ. ಇವಾಗ ಎಕ್ಸ್ಟ್ರಾ ನೀರನ್ನು ತೆಕ್ಕೊಂಬಿಡಂತೆ. ಈ ಥರ ನಿಧಾನವಾಗಿ ಪ್ರೆಸ್ ಮಾಡಿದ್ರೆ ಎಕ್ಸ್ಟ್ರಾ ನೀರೆಲ್ಲ ಆಚೆ ಬಂದುಬಿಡುತ್ತೆ. ಹೀಗೆ ಎಲ್ಲ ವಡೆಗಳ ನೀರನ್ನು ತೆಕ್ಕೊಂಡು ಒಂದು ಪ್ಲೇಟಿಗೆ ಹಾಕಿ ಇಟ್ಕೊಂಡ್ಬಿಡ್ಬೇಕು ಫಸ್ಟಿಗೆ. ನೋಡಿ, ನಾನೆಲ್ಲದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ದಹಿ ವಡೆ ಮಾಡೋದಕ್ಕೆ ಮೊಸರಿಗೆ 2 ಸ್ಪೂನು ಸಕ್ಕರೆ ಹಾಕಿಬಿಟ್ಟು ಚೆನ್ನಾಗಿ ಬೀಟ್ ಮಾಡಿ 1 ಗಂಟೆಗಳ ಕಾಲ ನಾನು ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ದೆ. ಆವಾಗ ಸ್ಮೂತಾಗಿ ಮೊಸರು ರೆಡಿ ಆಗುತ್ತೆ. ನೋಡಿ, ಚೆನ್ನಾಗಿ ಈ ಥರ ರೆಡಿ ಮಾಡಿಕೊಂಡು ಇಟ್ಕೊಳ್ಬೇಕು. ಇವಾಗ ಒಂದು ಪ್ಲೇಟಿಗೆ ಹಾಕಿ ಇಟ್ಕೊಂಡಿದ್ವಲ್ಲ ವಡೆ ಮೇಲೆ ಗಟ್ಟಿ ಮೊಸರನ್ನ ಎಲ್ಲ ವಡೆಗಳ ಮೇಲೂ ಹಾಕ್ಕೊಳ್ಬೇಕು. ಅದು ಚೆನ್ನಾಗಿ ಕೋಟಿಂಗ್ ಆಗಬೇಕು. ಆ ಥರ ಮೊಸರನ್ನ ಎಲ್ಲ ವಡೆಗಳಿಗೂ ಚೆನ್ನಾಗಿ ಹಾಕ್ಕೊಳ್ಬೇಕು. ಇದಕ್ಕೆ ತುಂಬ ಹುಳಿ ಮೊಸರನ್ನ ಹಾಕೋದು ಬೇಡ, ಸ್ವಲ್ಪ ಸಿಹಿ ಮೊಸರಿದ್ರೆ ತುಂಬಾ ರುಚಿ ಕೊಡುತ್ತೆ. ಇವಾಗ ಅಚ್ಕಾರದ ಪುಡಿನ ಮೇಲ್ಗಡೆ ಹಾಕ್ತಾಯಿದ್ದೀನಿ. ಜಸ್ಟ್ ಸ್ಪ್ರಿಂಕಲ್ ಮಾಡಿದ್ರೆ ಸಾಕು, ತುಂಬ ಹಾಕೋದು ಬೇಡ. ಇವಾಗ ಸ್ವಲ್ಪ ಜೀರಿಗೆ ಪುಡಿನ ಕೂಡ ಹಾಕ್ಕೊಳ್ಬೇಕು.
ಇದನ್ನೆಲ್ಲ ಹಾಕ್ಕೊಂಡಾದ್ಮೇಲೆ ಗ್ರೀನ್ ಚಟ್ನಿನ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಖಾರ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಬೋದು. ನೆಕ್ಸ್ಟ್ ಗ್ರೀನ್ ಚಟ್ನಿ ಹಾಕ್ಕೊಂಡಾದ್ಮೇಲೆ ಇದಕ್ಕೆ ಸ್ವೀಟ್ ಚಟ್ನಿ ಕೂಡ ಹಾಕ್ಕೊಳ್ಬೇಕು. ಒಳ್ಳೆ ಟೇಸ್ಟ್ ಸಿಗುತ್ತೆ ಇದು ಹಾಕೋದ್ರಿಂದ. ನಾನು ಗ್ರೀನ್ ಚಟ್ನಿ ಮತ್ತು ಸ್ವೀಟ್ ಚಟ್ನಿ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಲಾಸ್ಟಲ್ಲಿ ಸೇವ್ ಖಾರ ಹಾಕ್ಕೊಳ್ತಾ ಇದ್ದೀನಿ. ಸಣ್ಣ ಸೇವ್ ಖಾರ ಹಾಕ್ಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ. ಇದಕ್ಕೆ ಲಾಸ್ಟಲ್ಲಿ ಸ್ವಲ್ಪ ಫ್ರೈಡ್ ಕಡಲೆ ಬೀಜನ ಹಾಕ್ತಾಯಿದ್ದೀನಿ. ನೋಡಿ, ಇದಕ್ಕೆ ಬೇಕಾದ್ರೆ ನೀವು ದಾಳಿಂಬೆ ಬೀಜ ಕೂಡ ಹಾಕ್ಕೊಳ್ಬೋದು. ಇವಾಗ ದಹಿ ವಡೆ ತಿನ್ನೋದಕ್ಕೆ ರೆಡಿಯಾಗಿದೆ. ಬೇಸಿಗೆನಲ್ಲಿ ತಿನ್ಬೋದಾದಂತಹ ತಂಪು ಮತ್ತು ರುಚಿಕರವಾದ ಸ್ನ್ಯಾಕ್ಸ್ ಇದು. ನಿಮಗೆ ಹೇಗನ್ನಿಸ್ತು ಈ ದಹಿ ವಡೆ ರೆಸಿಪಿ? ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಹೊಸದಾಗಿ ನಮ್ಮ ಚಾನಲ್ ಯಾರ್ಯಾರು ನೋಡ್ತಿದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.